ಬಾಲನ್ನವರ ಈ ಮಾತುಗಳನ್ನು ಕೇಳ್ತಾ ಇದ್ರೆ ಮೈಯಲ್ಲಿರುವಂತಹ ನೆತ್ತರು ಕುದಿಯುತ್ತೆ ರೀ. ಇಷ್ಟೊಂದು ಅನ್ಯಾಯ ಆಗಿರುವಂತಹ ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಹೋಗ್ತಾ ಇರುವಂಥದ್ದು. ಬಾಲನ್ನವರು ಕನ್ನಡದ ಹಲವಾರು ಯೂಟ್ಯೂಬರ್ಸ್ಗಳಿಗೆ, ಹಲವಾರು ಸ್ಯಾಟಲೈಟ್ ಚಾನೆಲ್ಗಳಿಗೆ ಸಂದರ್ಶನ ಕೊಟ್ಟಿದ್ದಾರೆ. ಸೌಜನ್ಯ ಪ್ರಕರಣ, ಚಿನ್ನಯ್ಯನ ಪ್ರಕರಣದ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಆದರೆ ತಮಿಳು ಚಾನಲ್ಗೆ, ಒಂದು ಚಾನಲ್ಗೆ ಕೊಟ್ಟಂತಹ ಒಂದು ಹೇಳಿಕೆ ಇದೆಯಲ್ಲ, ನಿರಂತರವಾಗಿ ಎಡಿಟ್ ಮಾಡಿ ಹಾಕಿದಾರಲ್ಲ, ಬಾಲನ್ನವರ ಮಾತುಗಳನ್ನು ಕೇಳ್ತಾ ಇದ್ದರೆ, ತಮಿಳು ಭಾಷೆಯಲ್ಲಿರುವಂಥದ್ದನ್ನು ಕೇಳ್ತಾ ಇದ್ದರೆ ಮೈಯಲ್ಲಿ ನೆತ್ತರು ಕುದಿಯುತ್ತೆ. ಇಷ್ಟು ಅನ್ಯಾಯ ಮಾಡಿದಾರಲ್ಲ ಅಂತ. ಇಷ್ಟೊಂದು ಅನ್ಯಾಯ ಮಾಡಬೇಕೇನ್ರಿ? ಇಂಚಿಂಚು ಬಾಲನ್ನವರು ವಿವರಿಸಿದ್ದಾರೆ ತಮಿಳು ಚಾನಲ್ನಲ್ಲಿ. ಇಂಚಿಂಚು ಯಾವ ರೀತಿ ಸಾಕ್ಷಿಗಳನ್ನು ನಾಶ ಮಾಡಿದ್ರು, ಯಾವ ರೀತಿ ತನಿಖಾಧಿಕಾರಿ ಯೋಗೇಶ್ ನಾಶ ಮಾಡಿದ್ರು, ಯಾವ ರೀತಿ ವೈದ್ಯಾಧಿಕಾರಿಗಳು ಆಡಮ್ ಮತ್ತು ರಶ್ಮಿ ನಾಶ ಮಾಡಿದ್ರು, ಯಾವ ರೀತಿ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸೋದಕ್ಕೆ ಯಾವ ರೀತಿ ಡಿಲೇ ಮಾಡಿದ್ರು, ಯಾವ್ಯಾವ ರೀತಿ ಏನೇನು ಬೇಕು ಯಾವ್ಯಾವ ಎಲ್ಲವನ್ನೂ ಕೇಳ್ತಾ ಇದ್ರೆ ನಾವು ನಿಜಕ್ಕೂ ನಮಗೆ ಅನಿಸೋದು ಏನು ಗೊತ್ತೇನೋ, ನಾವು ನಿಜಕ್ಕೂ ನಮ್ಮ ಕಣ್ಣು ಮುಂದೆ ನಡೆದಿರುವಂತಹ ಅನ್ಯಾಯವನ್ನು ಪ್ರಶ್ನಿಸಲಾರದೆ, ಪ್ರತಿಭಟಿಸಲಾರದೆ, ಯಾರೋ ಹಣವಂತರನ್ನು ಕಾಪಾಡೋದಕ್ಕೋಸ್ಕರವಾಗಿ ನಮ್ಮನ್ನು ನಾವೇ ಮಾರಿಕೊಂಡಂತಹ, ನಾವು ಷಂಡತ್ವವನ್ನು ಹೊಂದಿರುವಂತಹ ಜನಗಳ ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಅಸಹ್ಯ ಆಗುತ್ತೆ. ಒಬ್ಬ ಬಾಲನ್ನಂತಹ ವಕೀಲರು ತಮಿಳು ಚಾನಲ್ಗೆ ಕೊಟ್ಟಿರುವಂತಹ ಆ ಹೇಳಿಕೆಗಳನ್ನು, ಆ ಮಾತುಗಳನ್ನು ಯಾವ್ಯಾವ ರೀತಿ ಇಲ್ಲಿ ಪೊಲೀಸ್ ಇಲಾಖೆ, ಅವತ್ತಿನ ಗೃಹ ಸಚಿವರು ಯಾರ ಜೊತೆ ಮಾತಾಡಿದ್ರು, ಗೃಹ ಸಚಿವರು ಆರ್ ಅಶೋಕ್ ಯಾರ ಜೊತೆ ಮಾತಾಡಿದ್ರು, ಅವತ್ತಿನ ಪೊಲೀಸ್ ಅಧಿಕಾರಿ ಯಾರು ರಜಾ ಹಾಕಿದ್ರು, ಅದಾದಮೇಲೆ ಯೋಗೇಶ್ ಅವರು ಯಾವ ರೀತಿ ತನಿಖೆ ಮಾಡಿದ್ರು, CC ಕ್ಯಾಮ್ರಾ ಬಗ್ಗೆ ಮಾತನಾಡಿದ್ರು, ಅಲ್ಲಿ ಏನೋ ಮೈ ಮೇಲೆ ಇದ್ದಂತಹ ಗಾಯಗಳ ಬಗ್ಗೆ ಮಾಡಿದ್ರು, ಅಲ್ಲಿದ್ದಂತಹ ಗರ್ಭಗುಡಿಯ ಬಗ್ಗೆ ಮಾತನಾಡಿದ್ರು, 6 ಇಂಚು ಮಣ್ಣನ್ನು ತುಂಬಿರೋ ಬಗ್ಗೆ ಮಾತಾಡಿದ್ರು, ಎಲ್ಲವನ್ನೂ ಮಾತಾಡಿದ್ದಾರಲ್ರಿ. ಇನ್ನೂ ಸಹ ಈ ಕರ್ನಾಟಕದಲ್ಲಿರುವಂತಹ ಜನರಿಗೆ ಇನ್ನೂ ಸಹ ಸತ್ಯದ ಅರಿವು ಆಗ್ತಾ ಇಲ್ವಾ ಅಂತ. ಸತ್ಯದ ಅರಿವು ಆಗ್ತಾ ಇಲ್ಲ. ಇದು ಒಂದು ಸೌಜನ್ಯ ಪ್ರಕರಣ ಒಂದೇ ಅಲ್ರಿ. ಇದು ಈ ಪ್ರಕರಣನ ಬೆನ್ನತ್ತಿ ಹೋಗ್ತಾ ಇರುವಂಥದ್ದಕ್ಕೆ ನಾವೆಲ್ಲರೂ ಈ ದೇಶದ ಸಂವಿಧಾನದಲ್ಲಿ ನಮಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬೆನ್ನತ್ತಿ ಹೋಗ್ತಾ ಇರುವುದು. ಇದೊಂದು ಪಾಠ ಆಗಬೇಕು, ಇದೊಂದು ಪಾಠ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕ್ರಿ, ಬಾಲನ್ನವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮಂಥ ನಿಸ್ಸಹಾಯಕರು, ನಿಶ್ಶಕ್ತರು, ನಾವು ಧ್ವನಿ ಕಳ್ಕೊಂಡು ಯಾರನ್ನೂ ಮೆಚ್ಚೋದಕ್ಕೆ, ಏನೋ ಮಾಡೋದಕ್ಕೆ ಈ ಸ್ಯಾಟಲೈಟ್ ಚಾನಲ್ಗಳು ಎಲ್ಲರೂ ಸೇರಿಕೊಂಡು ದಾರಿ ತಪ್ಪಿಸ್ತಾ ಇರುವಂಥದ್ದಕ್ಕೆ ಇಲ್ಲಿ ಒಂದು ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಪಣತೊಟ್ಟು ನಿಂತಿದ್ದಾರಲ್ಲ, ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕಲ್ಲ. ನಮ್ಮಂತಹ ನಿಸ್ಸಹಾಯಕರ ನಡುವೆ ಇಂತಹ ಹಿರಿಯ ವಕೀಲರು ಪಾಯಿಂಟ್ ಟು ಪಾಯಿಂಟ್ ಹಾಕ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ. ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತಹ ಅರ್ಜಿನಲ್ಲಿ ಇವತ್ತು ಸತ್ಯ ಹೊರಗಡೆ ಬರುತ್ತಲ್ಲ, ಎಷ್ಟು ಈ CBI ಕೊಟ್ಟಂತಹ ಕೋರ್ಟಿನ ತೀರ್ಪಿನಲ್ಲಿ ಎಷ್ಟು ಲೋಪ ಇದೆ. ಈ ಲೋಪಗಳನ್ನೆಲ್ಲ ಪ್ರತಿಯೊಂದನ್ನು ಬಿಚ್ಚಿ ಹೇಳ್ತಾ ಇದ್ದಾರಲ್ಲ. ಯಾತಕ್ಕೆ ಹೇಳ್ತಾ ಇದ್ದಾರೆ? ಬಾಲನ್ನವರಿಗೆ ಗೊತ್ತಿದೆ, ದೊರೆರಾಜ್ ಅವರಿಗೆ ಗೊತ್ತಿದೆ, ದ್ವಾರಕನಾಥ್ ಅವರಿಗೆ ಗೊತ್ತಿದೆ, ಧನಂಜಯ ಅವರಿಗೆ ಗೊತ್ತಿದೆ, ಬಾಲಕೃಷ್ಣ ಅವರಿಗೆ ಗೊತ್ತಿದೆ, ಮೋಹಿತ್ ಅವ್ರಿಗೂ ಗೊತ್ತಿದೆ. ಇಲ್ಲಿ ಆಗಿರುವಂತಹ ಅನ್ಯಾಯಕ್ಕೆ ನಾವು ಪ್ರಶ್ನೆ ಮಾಡಿ ಇದನ್ನು ಗೆಲ್ಲಿಸ್ತೀವಿ, ಸೌಜನ್ಯಗೆ ನ್ಯಾಯ ಕೊಡಿಸ್ತೀವಿ. ಯಾವ ಕಾಮುಕರು ಬಿಲದಲ್ಲಿ ಅಡ್ಕೊಂಡು ಕೂತಿದ್ದಾರೋ ಅವರ ಮುಖವಾಡವನ್ನು ಬಯಲು ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿದೆ. ಇದಕ್ಕೋಸ್ಕರವಾಗಿ ಈ ಜನ ಈ ಸಮೀರ್ ವಿಡಿಯೋ ಬಂದ ತಕ್ಷಣ ಎದ್ದು ಕೂತ್ಕೊಂಡ್ರಲ್ಲ. ಆ ಸಮೀರ್ ವಿಡಿಯೋ ಬಂದ ತಕ್ಷಣ ಅದನ್ನು ಮುಚ್ಚಾಕೋದಕ್ಕೆ ಏನೇನು ನಾಟಕ ಮಾಡಿದ್ರಲ್ಲ ರಾಜಕೀಯ ಪಕ್ಷಗಳು. ಈ ರಾಜ್ಯದ ಉಪಮುಖ್ಯಮಂತ್ರಿ, ಭಾವಿ ಮುಖ್ಯಮಂತ್ರಿಗಳಾಗ್ತಾ ಇರುವಂತಹ DK ಶಿವಕುಮಾರ್ ಅವರು ಈ SITಗೆ ವಿರೋಧ ಮಾಡಿದಂಥವರು, SITಗೆ ವಿರೋಧ ಮಾಡಿದಂಥವರು, ವಿರೋಧ ಪಕ್ಷದ ಪ್ರಮುಖ ವಿರೋಧ ಪಕ್ಷ ಭಾರತೀಯ ಜನತಾ ಪಕ್ಷ ಧರ್ಮಯುದ್ಧ ಅಂತ ಮಾಡುತ್ತೆ, JDS ಕಾರ್ಯಯಾತ್ರೆ ಅಂತ ಮಾಡುತ್ತೆ. ಇದರ ನಡುವೆ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಬಾಲನ್ನವರು ನಿಂತಿದ್ದಾರಲ್ಲ.
ಬಾಲನ್ನವರು ನಿಂತಿದ್ದಾರಲ್ಲ, ನಿಜಕ್ಕೂ ಆ ವಿಡಿಯೋ ತಮಿಳಿನಲ್ಲಿ ತಮಿಳು ಭಾಷೆಯಲ್ಲಿದ್ದರೂ ಸಹ ಆ ಭಾಷೆಯ ಅರ್ಥವನ್ನು ತಿಳ್ಕೊಂಡ್ಬಿಟ್ರೆ, ಅವರು ಮಾತನಾಡ್ತಾ ಇರುವಂತಹ ಮಾತುಗಳನ್ನು ತಿಳ್ಕೊಂಡ್ಬಿಟ್ರೆ ನಮ್ಮಂಥವರಿಗೆ ರಕ್ತ ಕುದಿಯುತ್ತೆ ರೀ, ರಕ್ತ ಕುದಿಯುತ್ತೆ. ಯಾಕೆಂದರೆ ನಮ್ಮ ಕಣ್ಣು ಮುಂದೆ ಇಷ್ಟೆಲ್ಲ ಅನ್ಯಾಯ ಆಗಿರುವಂತಹ CBI ರಿಪೋರ್ಟ್ ಇದ್ದಾಗ ಆ ರಿಪೋರ್ಟನ್ನು ನೋಡಿ ತಿಳ್ಕೊಳ್ಳೋಕ್ಕಾಗದಷ್ಟು ನಿಸ್ಸಹಾಯಕರು, ಅವಿದ್ಯಾವಂತರಾಗಿದ್ದೀರಲ್ಲ ನಾವು. ಯಾರನ್ನ ಕಾಪಾಡಲಿಕ್ಕೆ ಅತ್ಯಾಚಾರಿಗಳನ್ನ ಕಾಪಾಡ್ಲಿಕ್ಕೆ ನಿಂತ್ಕೊಂಡಿದ್ದೀರಾ ನೀವೆಲ್ಲನೂ. ಅತ್ಯಾಚಾರಿಗಳನ್ನು ಕಾಪಾಡೋದಕ್ಕೋಸ್ಕರವಾಗಿ, ಕಾಮಕರನ್ನು ಕಾಪಾಡೋದಕ್ಕೋಸ್ಕರವಾಗಿ, ಕೊಲೆಪಾತಕರನ್ನು ಕಾಪಾಡೋದಕ್ಕೋಸ್ಕರವಾಗಿ ಕೊಂದವರು ಯಾರು ಅಂತ ಕೇಳ್ತಾನೆ ಇದ್ದೀವಲ್ಲ. ಕೊಂದವರು ಯಾರು ಅಂದ ತಕ್ಷಣ ಮತ್ತಾರಿಗೂ ಕೆಟ್ಟ ಹೆಸರು ಬರುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಿರಲ್ಲ ನೀವು. ನಿಜಕ್ಕೂ ಕೇಳಿ, ನಿಮಗೆ ಸಾಧ್ಯ ಆಯಿತು ಅಂದರೆ ಕನ್ನಡದಲ್ಲೂ ಅವನಿಯಾನ ಇರ್ಬೋದು, ಥರ್ಡೇ ಇರ್ಬೋದು, ಭಾಳಷ್ಟು ಚಾನಲ್ಗಳಿಗೆ ಬಾಲನ್ನವರು ಕೊಟ್ಟಿರುವಂಥ ಸಂದರ್ಶನಗಳು ಇವತ್ತು ಯೂಟ್ಯೂಬ್ನಲ್ಲಿದೆ, ತೆಗೆದು ನೋಡಿ. ಬಾಲನ್ನವರು ಹೇಳಿರುವಂತಹ ಮಾತುಗಳು ಈ ತಮಿಳು ಚಾನಲ್ನಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿದ್ದಂಥದ್ದು ನಿಜಕ್ಕೂ ನನಗೆ ತಲೆ ತಗ್ಗಿಸುವಂಥದ್ದಾಯಿತು. ಯಾಕೆಂದರೆ ಇಷ್ಟು ಲೋಪಗಳು ಒಂದು ಜಡ್ಜ್ಮೆಂಟಲ್ಲಿ ಕೊಟ್ಟಿರುವಂತಹ ತನಿಖಾಧಿಕಾರಿಗಳ ತಪ್ಪನ್ನು ಜಡ್ಜ್ಮೆಂಟಲ್ಲಿ ಇದೆ. ಆ ತನಿಖಾಧಿಕಾರಿಗಳ ಮೇಲೆ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಲಿಲ್ಲ ಅಂತಂದರೆ ಇಂತಹ ಸರ್ಕಾರಗಳು, ಇಂತಹ ನಿಶ್ಶಕ್ತ ಸರ್ಕಾರಗಳು ಹಣವಂತರನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ, ಅತ್ಯಾಚಾರಿಗಳನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ, ಕೊಲೆಪಾತಕರನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಂತಂದರೆ ನೀವೆಂತಹ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ? ಕೇಳ್ರಿ. ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ಚಿನ್ನಯ್ಯ ಹೇಳ್ತಾ ಇದ್ದಾರೆ, ನಾನು ಆ ಸೌಜನ್ಯ ಪ್ರಕರಣದಲ್ಲಿ ನಾನು ಐ ವಿಟ್ನೆಸ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಚಿನ್ನಯ್ಯ ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಚಿನ್ನಯ್ಯ ಯಾರೋ ಬೇರೆಯವರು ನಮ್ಮ ಹತ್ರ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕ ಕೆಂಪಮ್ಮನವರು ಇದ್ದಾರೆ. ಇಷ್ಟೆಲ್ಲ ಐ ವಿಟ್ನೆಸ್ ಇದ್ದರೂ ಸಹ ಇದು ಏನೂ ನಡೆದಿಲ್ಲ ಅಂತೇಳಿ ಐ ವಿಟ್ನೆಸ್ಗಳನ್ನೇ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಂತಂದರೆ ನೀವೆಂಥ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಹಣ 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 ಹಣ. ಸತ್ಯ ಸಾಯ್ಬೇಕಾ? ಸತ್ಯ ಸಾಯೋದಿಲ್ರಿ. ಸತ್ಯಮೇವ ಜಯತೆ. ಸತ್ಯ ಗೆದ್ದೇ ಗೆಲ್ಲುತ್ತೆ. ಯಾರ್ಯಾರು ತಪ್ಪುಗಳನ್ನು ಮಾಡ್ತಾ ಇದ್ದೀರೋ, ಯಾರ್ಯಾರು ಅಡ್ಡದಾರಿಗೆ ಹೋಗ್ತಾ ಇದ್ದೀರೋ ಎಲ್ಲರಿಗೂ ಸಹ ಒಂದು ಪಾಠ ಕಲಿಸುತ್ತೆ. ಎಲ್ಲರಿಗೂ ಪಾಠ ಕಲಿಸುತ್ತೆ. ಅದು 100ಕ್ಕೆ 100 ಭಾಗ ಸತ್ಯ. 100ಕ್ಕೆ 100 ಭಾಗ ಸತ್ಯ. ಒಂದಂತೂ ಸತ್ಯ ಹೇಳ್ತೇನೆ ಕೇಳಿ, ಇವತ್ತಲ್ಲ ನಾಳೆ ಮುಚ್ಚೇ ಹೋಯ್ತು ಕೇಸು. ಸೌಜನ್ಯ ಪ್ರಕರಣ ಮುಚ್ಚೇ ಹೋಯ್ತು ಅಂತ ಏನು ಖುಷಿ ಪಡ್ತಾ ಇದ್ದಂಥವರಿಗೆ ಪದೇ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂಥದ್ದು ಈ ಸತ್ಯ ಗೆಲ್ಲಿಸ್ಕೊಳ್ಳೋದಕ್ಕೋಸ್ಕರವಾಗಿ. ನಿಜಕ್ಕೂ ಬಾಲನ್ನವರ ಆ ಮಾತುಗಳನ್ನು ಅವರು ಏನು 20-22 ನಿಮಿಷ ಮಾತಾಡಿದ್ದಾರೆ, ಅದನ್ನೆಲ್ಲ ಕ್ಲೀನಾಗಿ ಜನರಿಗೆ ತಮಿಳ್ನವರಿಗೆ ಅರ್ಥ ಆಗೋ ರೀತಿ ಮಾತನಾಡಿದ್ದಾರೆ. ಇಲ್ಲಿ ಯಾರಿಗೂ ಸಹ ಏನು ಟೀಕೆ ಮಾಡುವಂಥದ್ದಲ್ಲ. ಇಲ್ಲಿ ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು, ಅಲ್ಲಾಗಿರುವಂತಹ ಅನ್ಯಾಯಗಳಿಗೆ ನ್ಯಾಯ ಸಿಗಬೇಕು, ಕೊಲೆಗಳಿಗೆ ನ್ಯಾಯ ಸಿಗಬೇಕು. ಯಾರು ಅತ್ಯಾಚಾರ ಮಾಡಿ ಯಾರು ಕೊಲೆಪಾತಕರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರಲ್ಲ ಅವರ ಮುಖವಾಡ ಬಯಲು ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಬಾಲನ್ನಂತವರು ಮಾಡ್ತಾ ಇದ್ದಾರೆ. ನಿಮ್ಮ ಅಕ್ಷರ ಮೀಡಿಯಾನು ಅಷ್ಟೇ, ಯಾರನ್ನು ಯಾವತ್ತೂ ಟಾರ್ಗೆಟ್ ಮಾಡೋದಿಲ್ಲ. ನಾವು ಕೇಳ್ತಾ ಇರುವುದು ನ್ಯಾಯ. ಈ ಸರ್ಕಾರಗಳಿಗೆ ಕೇಳ್ತಾ ಇರುವುದು ನ್ಯಾಯ. ಈ ಸಂವಿಧಾನದ ಹೆಸರಿನಲ್ಲಿ ನಾವು ಆಡಳಿತ ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾ ಇರುವಂತಹವರು ಇವತ್ತು DCM ಆಗಿರುವಂಥವರು ಇವತ್ತು ಮಾಡ್ತಾ ಇರುವುದು ಏನಪ್ಪ ಅಂತಂದರೆ ಯಾವುದನ್ನೂ ತಿಳ್ಕೊಳ್ಳೋಕ್ಕಾಗದೆ ಏನೇನೋ ಸ್ಟೇಟ್ಮೆಂಟ್ ಕೊಡುವಂಥದ್ದು. SIT ರಚನೆ ಆಗಿದೆ. SIT ಅವರು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಅವ್ರು ಕೇಳಿರುವಂತಹ ಮಾಹಿತಿ ಕೊಡದೇ ಇರುವಂಥದ್ದು. SIT ಪೂರ್ಣ ತನಿಖೆ ಮಾಡದೆ ಅರ್ಧಂಬರ್ಧ ತನಿಖೆ ಮಾಡಿ ಆರೋಪ ಪಟ್ಟಿ ಅಂತ ಬಿಂಬಿಸ್ತಾ ಇರುವಂಥದ್ದು. ಇದರ ನಡುವೆ ಮಾರಿಕೊಂಡ ಮಾಧ್ಯಮಗಳು ಇವತ್ತು ನೋಡಿ ಒಂದೊಂದಾಗಿ ಆ ಸೌಜನ್ಯ ಶಕ್ತಿ ಎಷ್ಟಿದೆ ಅಂತಂದರೆ ಒಬ್ಬೊಂದೊಂದು ಚಾನಲ್ಗಳೇ ತನ್ನ ಮುಖವನ್ನು ಮುಚ್ಚಿಕೊಂಡು ಹೋಗ್ತಾ ಇದ್ದಾವೆ. ಪವರ್ ಟಿವಿಯ ಮುಖ್ಯಸ್ಥ ಜೈಲು ಸೇರಿಕೊಂಡ, ರಿಪಬ್ಲಿಕ್ ಕನ್ನಡದ ಸಂಪಾದಕರು ಮತ್ತು ಜಯಪ್ರಕಾಶ್ ಶೆಟ್ಟರು ಹೊರಗಡೆ ಬಂದರು. ಇನ್ನೂ ಚಾನಲ್ಗಳಿದಾವ್ರಿ. ಇನ್ನೂ ಇರುವಂಥ 4-5 ಚಾನಲ್ಗಳು ಅವು ಸಹ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿಗೆ ಬರ್ತಾ ಇದೆ. ಸ್ನೇಹಿತರೆ, ನಿಜಕ್ಕೂ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಏನು ಹಿರಿಯ ವಕೀಲರಾದಂತಹ ಬಾಲನ್ನವರಿಗೆ ಮನತುಂಬಿ ಹಾರೈಸ್ತೀನಿ.
ಮನತುಂಬಿ ಹಾರೈಸ್ತೀನಿ. ಇಂಥವರಿಂದಲೇ ಇವತ್ತು ಸತ್ಯ ಉಳಿದಿರುವಂಥದ್ದು, ಬಾಲನ್ನಂಥವರಿಂದಲೇ ಇವತ್ತು ಸಂವಿಧಾನ ಉಳಿದಿರುವಂಥದ್ದು, ಬಾಲನ್ನಂಥವರಿಂದಲೇ ಧನಂಜಯ ಅಂತವರಿಂದಲೇ ಇವತ್ತೇನು ದಯರಾಜ್ ಅವರಿಂದಲೇ ಇವತ್ತು ಸಂವಿಧಾನದಲ್ಲಿ ನ್ಯಾಯಾಂಗದಲ್ಲಿ ನಾವು ಶಿಕ್ಷೆ ಕೊಡಿಸ್ಬೋದು ಅಂತ ನಂಬಿಕೆ ನಮಗೆ ಕಾಣ್ತಾ ಇರುವಂಥದ್ದು. ಹ್ಯಾಟ್ಸ್ ಆಫ್ ಸರ್, ಬಾಲನ್ ಸರ್, ಹ್ಯಾಟ್ಸ್ ಆಫ್. ನಾನು ತಮಿಳಿನಲ್ಲಿ ನಾನು ಕೇಳಿದ್ದೀನಿ, ನನಗೆ ತಮಿಳು ಅರ್ಥ ಆಗುತ್ತೆ, ಕನ್ನಡದಲ್ಲೂ ನಾನು ಕೇಳಿದ್ದೀನಿ. ಆದರೆ ಈ ಒಂದು ವಿಡಿಯೋ ಮಾತ್ರ ನಿಜಕ್ಕೂ ಮೈಯಲ್ಲಿರುವಂಥ ರಕ್ತ ಕುದಿಯುವಂತೆ ಮಾಡ್ತು ಸರ್. ಹ್ಯಾಟ್ಸ್ ಆಫ್ ಸರ್. ಸತ್ಯ ಗೆಲ್ಲುತ್ತೆ. ಅನ್ಯಾಯ ಮಾಡಿದವನು ಶಿಕ್ಷೆ ಅನುಭವಿಸ್ತಾನೆ. ಕಾಮುಕರು ಯಾರು ಹೊರಗಡೆ ಬಂದೇ ಬರ್ತೀರಿ. 100ಕ್ಕೆ 100 ಭಾಗ ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟೆ ಆಗಿದೆ. ಸುಪ್ರೀಂ ಕೋರ್ಟ್ ಕದ ತಟ್ಟಿ ಆಗಿದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.